ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿ ಮಾಡೋದಿದೆಯಲ್ಲ, ಇದು ಬಿಜೆಪಿಯ ಹಿಡನ್ ಅಜೆಂಡಾ. ಸಿಎಎ ಜಾರಿ ಮಾಡೋದು ಬಿಜೆಪಿಯ ಹಿಡನ್ ಅಜೆಂಡಾ. ಲೋಕಸಭೆ ಚುನಾವಣೆಗೋಸ್ಕರ ಸಿಎಎ ಜಾರಿ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡಬೇಕೆಂದು ಹೇಳಿಸ್ತಿದ್ದಾರೆ. ಅನಂತಕುಮಾರ್ ಹೆಗಡೆಯಿಂದ ಹೇಳಿಸ್ತಾ ಇದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಅವನು ಆರ್ಡಿನರಿ ಫೆಲೋ ಅಲ್ಲ, 5 ಬಾರಿ ಎಂಪಿ ಆಗಿದ್ದವನು. ಪಕ್ಷದ ತೀರ್ಮಾನ ಆಗದೆ ಹಾಗೆ ಹೇಳೋಕ್ಕಾಗುತ್ತಾ? ಆತನ ಬಾಯಿಂದ ಹೇಳಿಸ್ತಿದ್ದಾರೆ ಅನ್ನೋ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಪ್ರಸ್ತಾಪಿಸಿರುವುದು. ಹಿಂದೆ ಒಮ್ಮೆ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳಿದ್ದ. ಚುನಾವಣೆ ಬಂದಾಗಲೇ ಏಟ್ ಮಾಡಿದ್ದಾರೆ. ಈ ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತಕ್ಕಂಥದ್ದು ಇದಿಲ್ಲ, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅವ್ರು ಇದೇನು ಅಜೆಂಡ ಸಂವಿಧಾನ ಬದಲಾವಣೆ ಮಾಡಬೇಕು ಅವ್ನು ದೂರ ಹೇಳಿಸ್ತಾ ಇದ್ದಾರೆ. ಅವನು ಆರ್ಡಿನರಿ ಫೆಲೋ ಅಲ್ಲ, 5 ಸಾರಿ ಎಂ ಪಿ ಆಗಿದೆ, ಮಂತ್ರಿ ಆಗಿದೆ. ಅವ್ನು ಹೇಳೋದಕ್ಕಾಗ ಪಕ್ಷದ ತೀರ್ಮಾನ ಅಲ್ಲದೇ ಹೇಳಕ್ಕಾಗುತ್ತ? ಅವನಿಗೆ ಕ್ರಮ ತಗೊಂಡ್ರೆ ಹಿಂದೆ ಹೇಳ್ದವ್ರು ಸರ್, ಇದೇ ಅನಂತಕುಮಾರ್ ಇದ್ದೆ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ. ಈಗ 2/3 ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಅಂತ ಹೇಳಿದ್ದಾರೆ. ಅದು ಪಕ್ಷದ ಇದೇನು ಅಜೆಂಡಾ ಅದು. ಯಾಕೆಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇದೆ, ಅನುವಾದದಲ್ಲಿ ನಂಬಿಕೆ ಇದೆ. ಅವ್ರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ, ಸಂವಿಧಾನ ಜಾರಿಯಾದದಿಂದ ಇವತ್ತಿನವರೆಗೂ ಹೇಳ್ತಲೇ ಇದ್ದಾರೆ.